ಭಗವಂತ ನಮಗೆ ಪ್ರತ್ಯಕ್ಷವಾಗಿ ಕಾಣ್ಬೇಕ್ರಿ, ನಾವು ಮಾಡೋಣ. ಕೆಲವು ಪ್ರಶ್ನೆ ಹಾಕೋದಿದ್ರೆ ನಮಗೆ ದೇವರು ಕಾಣಿಸ್ತಾ ಇಲ್ಲ, ದೇವ್ರು ಕಾಣಿಸ್ದಾಗ ನಾವು ಮಾಡ್ತೀವಿ ಅಂತ ಕೇಳೋರು ಇದ್ದಾರೆ ಅಂತೀಯ? ಇಲ್ಲ ಅಂತೀಯಮ್ಮ? ಇರ್ತಾರೆ, ತುಂಬ ಜಾಸ್ತಿ ಇದ್ದಾರೆ ಅಂತವರು. ಅದಕ್ಕೆ ಒಂದು ತುಳುಕು ಒಂದು ವಿಡಿಯೋವನ್ನು ನೋಡೋಣ. ಆ ವಿಡಿಯೋದಲ್ಲಿ ನಮ್ಗೆ ಒಂದು ಕ್ಲಾರಿಟಿ ಸಿಗ್ಬೋದಾ ಗುರುಗಳೇ? ಅದು ನೋಡಿದ ತಕ್ಷಣ ಅರ್ಥ ಆಗುತ್ತೆ ಅಂತ ಅನ್ಕೊಳ್ಳೋಣ. ಅದು ಮುಂದುವರೆದ ಭಾಗನೂ ಹೇಳೋಣ. ಓಕೆ, ನೋಡೋಣ ಆ ವಿಡಿಯೋದಲ್ಲಿ ಏನಿದೆ ಅನ್ನುವಂತಹ ಸಂಪೂರ್ಣ ಮಾಹಿತಿ ಈಗ. ಖಂಡಿತ. ರೈಟ್. ನೋಡಿ ಅಮ್ಮ, ಇದು ಮನೆ ಒಳಗಡೆ ದೇವ್ರ ಮನೆ ಕಟ್ಟಿಸ್ಬೇಕು ಅಂತ ತಿಳ್ಕೊಂಡಿರ್ತಕ್ಕಂಥ ನಮ್ಮಂಥ ದಡ್ಡ ಜೀವಿಗಳಿಗೆ ಇದೊಂದು ಪಕ್ಕಾ ಪ್ರತ್ಯಕ್ಷವಾಗಿರ್ತಕ್ಕಂಥ ಓಂಕಾರದ ರೂಪದಲ್ಲಿ ಸೂರ್ಯನನ್ನ ಮನೆ ಒಳಗಡೆ ಬರ್ಮಾಡ್ಕೊಳ್ಳೋದು. ಸೂರ್ಯನನ್ನ ಮನೆ ಒಳಗಡೆ ಬರ್ಮಾಡ್ಕೊಂಡಿರ್ತಕ್ಕಂಥ ಈ ಓಂಕಾರವನ್ನ ಈಗ ದೇವ್ರ ಮನೆ ಬೇಕಾ? 3 ದಿನದಿಂದ ಇದೇ ವಾದ. ದೇವ್ರ ಮನೆಗೆ ಬೇಕಾ? ಈಗ ಇಲ್ಲಿ ಜಾಗ ಹಿಡ್ದಿದ್ಯಾ? ಡೋರ್ ಬೇಕಾಗಿದೆಯಾ? ಗಂಟೆ ಬೇಕಾಗಿದೆಯಾ? ಇಲ್ಲ, ಸೂರ್ಯದೇವನೇ ಇದ್ದಾನೆ. ಎಷ್ಟು ಚೆನ್ನಾಗಿದೆ. ಅವನಿಗೆ ಭಗವಂತನಿಗೆ 2 ದ್ವಾರಗಳು, ಆ ಕಡೆ ಒಂದು ಈ ಕಡೆ ಒಂದು. ನಮ್ಮ ಕಣ್ಣು ಹೇಗಿದೆಯೋ ಹಾಗೆ ನೋಡಿ ಕರೆಕ್ಟಾಗಿ ಅದನ್ನ ಈಶಾನ್ಯದಲ್ಲಿ ದೇವ್ರ ಮನೆ ಮಾಡಬೇಕು ಅಂತ ಬೊಂಬಡಿ ಹೊಡ್ಕೊಂಡು ನಾವು ಮನೆ ಮುಚ್ಚಿ, ಆ ಮೂಲೆ ಮುಚ್ಚಿ ಅದಕ್ಕೊಂದು 5 ಲಕ್ಷ ಖರ್ಚು ಮಾಡ್ತೀವಲ್ಲ, ಎಷ್ಟು ಸರಳವಾಗಿದೆಯಮ್ಮ? ಹೌದು, ಹೌದಲ್ಲ? ನೋಡ್ಲಿಕ್ಕೆ ಎಷ್ಟು ಚೆನ್ನಾಗಿದೆ. ಹೌದು. ಯಾವತ್ತು ನಮ್ಮ ಜನ ಮನೆ ಕಟ್ಟಲಿಕ್ಕೆ ಇದನ್ನ ಅನುಭವಿಸಕ್ ಆಗ್ತಾ ಇದೆ ಅಂತ. ಇದು ಸೂರ್ಯನ ಪ್ರತೀಕ ಅಂತ. ಅಲ್ಲಿ ಓಂಕಾರ ಇದೆ, ಅಲ್ಲಿ ಆ ಓಂಕಾರದಲ್ಲಿ ಆ ಸನ್ರೈಸ್ ಅದ್ರೊಳಗಡೆ ಬರ್ತದೆ. ಅದನ್ನ ನೀವು ಅದ್ರ ಕೆಳಗಡೆ ಜಾಗ ಗ್ಯಾಪ್ ಇದೆಯಲ್ಲ, ಅಲ್ಲಿ ಒಂದು ಫೋಟೋ, ಈ ಕಡೆ ಒಂದು ದೀಪ, ಆ ಕಡೆ ಒಂದು ದೀಪ, ಅಷ್ಟೇ ದೇವ್ರ ಮನೆ ಇರಬೇಕು. ಚೌಕಾಕಾರದ ಕೆಳಭಾಗದಲ್ಲಿ ದೀಪಗಳಿದಾವೆ. ಓಂಕಾರದ ಕೆಳಗಡೆ ಫೋಟೋ ಬರುತ್ತೆ, ಆ ಕಡೆ ಒಂದು ಈ ಕಡೆ ಒಂದು ದೀಪ, ಇಷ್ಟೇ ಪೂಜಾ. ಈಗ ಅಲ್ಲಿ ಏನಾದ್ರು ಇದೇನೋ ಡಿಸ್ಟರ್ಬ್ ಆಗೋದಕ್ಕೆ ಜಾಗ ಹಿಡ್ಕೊಂಡಿದೆ ಅನ್ನೋದಕ್ಕೆ ಏನಾದ್ರು ಇದೆಯಾ? ಖಂಡಿತ ಇಲ್ಲ ಗುರುಗಳೇ. ಇದು ಓಪನ್ ಪ್ಲೇಸ್ ಅಲ್ವಾ ಗುರುಗಳೇ? ಖಂಡಿತ ಗೊತ್ತಾಯ್ತು. ಇಡೀ ಮನೆನೇ ದೇವ್ರದೇ ಕೊಟ್ಟಂಗಾಯ್ತು. ನಾವು 3 ಅಡಿ ಕೊಟ್ಬಿಟ್ಟು ದೇವ್ರು ಒಳ್ಳೇದು ಮಾಡುವಂತ ಹೇಳುವಂತಹ ನಾವು ಎಂತ ಬುದ್ಧಿವಂತರು ಅಂತ. ಇದು ಓಪನ್ ಪ್ಲೇಸ್ ಅಲ್ಲ ಗುರುಗಳೇ? ಮನೆ ಹಾಲು ಫುಲ್ ಪ್ಲೇಸ್. ಅದ್ಭುತ. ಹೌದಲ್ವಾ? ನೋಡಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ, ಎಷ್ಟು ಖುಷಿ ಆಗತ್ತೆ. ಎಷ್ಟು ವಿಶೇಷವಾದ ಪೂಜೆ ಮಾಡಿಬೇಕಾದ್ರೆ ಎಲ್ಲ ಕುತ್ಕೋಬಹುದು ಹಾಲು ತುಂಬಾ. 4 ಅಡಿ ಕೊಟ್ಬಿಟ್ಟು ಅವರೇ ಒಳಗಡೆ ಕುತ್ಕೊಳಕ್ ಪಾಪ ಕೆಲವ್ರು ಕಷ್ಟ. ಹೌದು. ಇನ್ ಪೂಜೆ ಮಾಡೋದಿಲ್ಲ ಬಂತ ಅಹಿಂಸೆಯಲ್ಲಿ. ಯಾಕೆ ಇದನ್ನ ಇವಾಗ ತೋರಿಸ್ತಾ ಇದ್ದೀನಿ ಅಂದ್ರೆ, ಒಂದೊಂದು ವಿಚಾರಗಳು ನಾನು ಯಾಕೆ ಹೇಳಿ ಆಮೇಲೆ ತೋರಿಸ್ಬೇಕು ಅಂದ್ರೆ, ಅರ್ಥ ಆಗಬೇಕು ಅಂದ್ರೆ ಅದಕ್ಕೆ ಸ್ವಲ್ಪ ಕಾಯ್ಬೇಕು. ಖಂಡಿತ ಖಂಡಿತ ಖಂಡಿತ. ಇದನ್ನ ನೀವು ಯಾವ ರೀತಿನಾರು ಅಳವಡಿಸ್ಕೋಬಹುದು. ವೈಜ್ಞಾನಿಕವಾಗೂ ತಗೊಳ್ಳಿ, ಶಾಸ್ತ್ರಬದ್ಧವಾಗೂ ತಗೊಳ್ಳಿ. ಹೇಗನ್ಸುತ್ತಮ್ಮ? ಖಂಡಿತ ಗುರುಗಳೇ. ಇದು ಎನಿ ಫ್ಲೋರ್ಸ್, ಯಾವುದೇ ಫ್ಲೋರಿನ ಮನೆಗಳಲ್ಲೂ ಈ ರೀತಿಯ ಸಾಧ್ಯ ಇಲ್ಲ. ಹೌದಾ? ಓಹೋ. ಗ್ರೌಂಡೇ ಮಾತ್ರ ದೇವ್ರ ಮನೆ ಬರೋದು. ನೀವು 25 ಫ್ಲೋರ್ ಇದ್ರು ದೇವ್ರ ಮನೆ ಮಾಡ್ಕೊಂಡು ನಿಮ್ಗೆ ಭ್ರಮೆ ಅದಷ್ಟೇ. ಹೌದಾ? ಭೂಮಿಗೆ ದೇವರು ಅಂತ ನಾವು ಪೂಜೆ ಮಾಡಿದೀವಿ ಮನೆ ಕಟ್ಟುವಾಗ. ಭೂಮಿ ಮತ್ತು ಸೂರ್ಯನ ಕಲ್ಪನೆ ಹೇಳಿದ ಅದಕ್ಕೇನೆ. ಇವರಿಬ್ಬರನ್ನು ಒಂದು ಮಾಡತಕ್ಕಂತಹ ಆಕರ್ಷಣೆಯನ್ನ ನಾವು ಯಾವಾಗ ತಗೊಳ್ಳಲ್ವೋ, ನಾವು ಜೀವಮಾನದಲ್ಲಿ ನಾವು ಎಷ್ಟು ಫ್ಲೋರ್ ಮನೆ ಕಟ್ಟಿದ್ರು, ಅಮ್ಮ ಮನೆ ಉರುಳಿತು, ಎಷ್ಟು ದೊಡ್ಡ ದೊಡ್ಡ ಬಿಲ್ಡಿಂಗ್ ಉರುಳಿದು, ಭೂಕಂಪ ಅಲ್ವಾ? ಸ್ವಲ್ಪ ಯೋಚನೆ ಮಾಡಿ. ಮೇಲ್ಗಡೆ ಫ್ಲೋರ್ ಅಲ್ಲಿ ಸ್ವಿಮ್ಮಿಂಗ್ ಫುಲ್ಲು. ನಮ್ಮ ಜನ ಈ ಮಟ್ಟಕ್ಕೆ ಬಂದ್ಬಿಟ್ಟಿದ್ದಾರೆ. ಹೌದು. ಇಲ್ಲೂ ಬೆಂಗಳೂರಿನಲ್ಲೂ ಇದೆ ಈ ಕತೆ ಗುರುಗಳೇ. ಈ ವಿಡಿಯೋದಲ್ಲಿ ಮೇಲ್ಭಾಗದಲ್ಲಿ ಇರೋದೇನು ಗುರುಗಳೇ? ಬ್ಲ್ಯಾಕ್ ಅಂಡ್ ಗೋಲ್ಡ್. ಅದು ಟೋಟಲಿ ಬಂದು ಶೀಟಲ್ಲಿ ಮಾಡಿರ್ತಕ್ಕಂಥದ್ದು. ಯಾಕೆ ಅಂತಂದ್ರೆ ಆ ಶೇಡ್ಗೆ ಅದು ತಾವರೆ ಹೂವೆಲ್ಲ ಇರುತ್ತಲ್ಲ, ಅದಕ್ಕೆ ಸೂರ್ಯನಾರಾಯಣ ತಾವರೆ ಹೂ ಕೊಟ್ಟಿದ್ದಲ್ಲ, ಅದು ಶೀಟಲ್ಲಿ ಕಟ್ ಮಾಡಿ ಅದನ್ನ ಲ್ಯಾಮಿನೇಷನ್ ಮಾಡಿ ಕಟ್ಸಿರೋದು. ಅದೇನಕ್ಕತ್ತೆ ಅಂದ್ರೆ ಒಳಗಡೆ ಲೈಟ್ ಹಾಕೊಂಡ್ರೆ ನೈಟ್ ಬೇರೆ ತರ ಕಾಣಿಸುತ್ತೆ, ಲೈಟ್ ಇಲ್ಲ ಅಂದ್ರೆ ಸನ್ರೈಸ್ ಆ ರೀತಿ ಕಾಣಿಸುತ್ತೆ. ಅದ್ಭುತ. ಖಂಡಿತ ಗುರುಗಳೇ. ಸೊ ಇವತ್ತು ನಾವು ಏನ್ ಮಾಡ್ತಾ ಇದೀವಿ ಅಂದ್ರೆ, ಸೈಟೇ ಚಿಕ್ಕದು, ಅದರಲ್ಲೊಂದು ದೇವ್ರ ಮನೆ ಕಟ್ಟ ಜಾಗ. ಅಂದ್ರೆ ದೇವ್ರ ಮನೆ ಜಾಗ ಕೊಡೋದು ತಪ್ಪು ಅಂತ ನಾನು ಹೇಳ್ತಿಲ್ಲ, ದೇವ್ರನ್ನ ಕೂಡ ಹಾಕಬೇಡಿ, ಇದು ಸಂದೇಶ. ಕಟ್ಟ ಹಾಕ್ದಂಗೆ ಆಗುತ್ತೆ. ನಾವೇ ಅವ್ರಿಗೆ ಬೀಗ ಹಾಕೋದು, ಲಾಕ್ ಮಾಡೋದು. ಎಷ್ಟು ಬುದ್ಧಿವಂತರಲ್ಲ ನಾವು. ದೇವ್ರಿಗೆ ಕೂಡ ಹಾಕುವಂತ ಜನ ನಾವು. ಆಮೇಲೆ ಬೆಡ್ರೂಮ್ 15 ಅಡಿ ಬೇಕು, ಹೌದಾ? ಸಫಿಶಿಯಂಟ್ ಆಗಿ ಬೇಕಂದ್ರೆ ದೇವ್ರಿಗೆ 3 ಅಡಿ ಸಾಕಾ? ದೇವ್ರು 3 ಅಡಿ ಸಾಕಮ್ಮ? ನೋಡಿ ಎಷ್ಟು ಚೌಕಾಸಿ ಮಾಡ್ತೀವಿ ದೇವ್ರ ಹತ್ರ ನಾವು. ಆಮೇಲೆ ದೇವ್ರು ಒಳ್ಳೇದು ಮಾಡಬೇಕು. ಸಾಮಾನ್ಯ ಕೆಲವ್ರು ಮಾಡ್ತಾರೆ, ₹1 ನೋಡಿ ದಬಾಯಿಸಿ, ₹1 ಇದಿಲ್ಲ ಹೇಳಿದ್ದು, ಒಂದು ಕಾಯಿನ್ ಹಾಕ್ಬಿಟ್ಟು ಒಂದು 5 ಟನ್ ಕಬ್ಬು ಜಾಸ್ತಿ ಬಂದ್ಬಿಟ್ರೆ ಸಾಕು ಅಂತ ಕೇಳ್ದಂಗೆ. ಇದೆಲ್ಲ ಮ್ಯಾಥಮೆಟಿಕ್ಸ್ ನಡೆಯುತ್ತೆ. ಹೌದೌದೌದು, ಲೆಕ್ಕಾಚಾರವೇ. ಈಗ ದೇವರಿಗೆ ನಾವು ಮುಂದೆ ಇದೀವಾ ಇಲ್ವಾ? ಹೌದು. ಯಾವ್ದ್ರಲ್ಲಿ ಅಂತ ತಿಳ್ಕೊಬೇಕು. ಯಾವ್ದ್ರಲ್ಲಿ ಮುಂದೆ ಇದ್ದೀವಿ ಅಂದ್ರೆ ತಲಾಹರಟೆಯಲ್ಲಿ ಮುಂದೆ ಇದ್ದೀವಿ ಅಷ್ಟೇ. ಏನೋ ಮಾಡಬೇಕು, ನನಗೇನೋ ಗೊತ್ತಿದೆ, ಇದರಲ್ಲಿ ಮುಂದೆ ಇದ್ದೀವಿ ಅಂತ ಹೇಳ್ತಾನೇ ಇದ್ದೀವಿ, ಭಾಷಣಗಳನ್ನೂ ಮಾಡ್ತೀವಿ, ನನಗೆ ಅರ್ಥ ಆಗ್ತಾ ಇಲ್ಲ, ಅದು ಹೆಂಗೆ ಮುಂದೆ ಹೋಗಿದ್ದೀವೋ ಗೊತ್ತಿಲ್ಲ. ಹಣದಲ್ಲಿ ಮುಂದೆ ಹೋಗಿರ್ಬೋದು, ಒಪ್ಕೋಬೋದು. ಸಂಪಾದನೆ ಜಾಸ್ತಿ ಆಗ್ತಾ ಇದೆ, ಅವತ್ತು ₹1 ಇತ್ತು, ಇವತ್ತು ₹10 ಬಂದಿದ್ದೀವಿ, ಒಪ್ಕೊಳ್ಳೋಣ. ಹೌದು. ಆದರೆ ಅದ್ರ ಹಿಂದೆ ನಿನಗೆ ಏನು ಸಿಕ್ಕಿದೆ? ಹಣ ನೋಡ್ಕೋ, ಜೇಬ್ಗೆ ಇಟ್ಕೋ.
ಕಳ್ಕೊಂಡಿದ್ದ ಆರೋಗ್ಯನ, ಕಳ್ಕೊಂಡಿದ್ದು ಅದು ಭಾವನಾತ್ಮಕ ಮತ್ತೆ ಸಂಬಂಧಗಳನ್ನ ಸಿಕ್ಕೋದೇ ಇಲ್ಲ, ತರ್ಲಿಕ್ಕೆ ಆಗೋದೇ ಇಲ್ಲ. ಕಡೆ ಪಕ್ಷ ನೀವು ಹೇಳಿದ ರೀತಿಯ ಮನೆಯನ್ನು ಕಟ್ಟುವ ಕೆಲವೊಂದು ಪರಿವರ್ತನೆಗಳಲ್ಲಿ ಕಳ್ಕೊಂಡಿದ್ದನ್ನು ಪಡ್ಕೊಳ್ಳುವಂಥ ಪ್ರಯತ್ನ ಮಾಡ್ಬೋದಾ ಗುರುಗಳೇ? 100% ತಗೋಬೋದು. ಅಂದರೆ ಯಾವ ರೀತಿ 100% ಅಂತ ಹೇಳ್ತೀನಿ ಅಂತ ತಿಳ್ಕೊ. 100% ಯಾವುದೇ ಕಾರಣಕ್ಕೂ ಯಾವುದೇ ಶಾಸ್ತ್ರ ಅಳವಡಿಸೋಕ್ಕಾಗಲ್ಲ. ಹೌದು. ಕಾರಣ ಅವ್ರ ಫ್ಯಾಮಿಲಿ ಮೇಲೆ ಇರ್ತಕ್ಕಂಥ ಕೆಲವೊಂದು ಆಚರಣೆಗಳಲ್ಲಿ ವ್ಯತ್ಯಾಸ ಇರುತ್ತೆ. ಒಂದು ಮನೆಯನ್ನು ಕಟ್ಟಲಿಕ್ಕೆ ತುಂಬ ಕಷ್ಟ ಇರೋದು ಕೂಡ ಇರ್ತಾರೆ. ಅದರಲ್ಲೇ ಅಡ್ಜಸ್ಟ್ ಮಾಡಿ ಅಮ್ಮ ನೀನು ಹೇಳ್ಬಿಡ್ತಿದ್ಯಾ, ನೀವು ಹೇಳ್ತಿರೋ ಗುರುಗಳೇ ಸರಿ, ನಿಮ್ಮ ಹತ್ರನೇ ಕಟ್ಟೋಣ, ಅಷ್ಟು ಇರಬೇಕಲ್ಲ ಅವರಲ್ಲಿ ಮಾಡೋಕ್ಕೆ, ಪ್ರಾಕ್ಟಿಕಲಿ ನೋಡೋದು ಇರಬೇಕಲ್ಲ, ಅದು ಸ್ವಲ್ಪ ಯೋಚನೆ ಮಾಡಬೇಕಲ್ಲ ಅಂತ ನಿಮ್ಮ ಪ್ರಶ್ನೆ. ಹೌದು, ಸತ್ಯವಾದ ವಿಚಾರನೇ ಅದು. ಹೌದು. ಹೀಗೆ ಇರಬೇಕು, 40-50 ಬೇಕು, 60-60 ಬೇಕು, ಎಲ್ಲಿ ತರ್ತಾರೆ? ಹೌದು. ಹಾಗಾಗಿ ಅದರಲ್ಲಿ ಸ್ವಲ್ಪ ಪರ್ಸೆಂಟೇಜ್ ಕಮ್ಮಿ ಆಗುತ್ತೆ. ತೀರಾ ಮುರಿದೋಗ್ಬಿಟ್ಟು ಮನೇಲಿ ಮಲಕ್ಕೊಳ್ಳೋ ಬದಲು ಇಲ್ಲ ಸ್ವಲ್ಪ ಕಿತ್ತೋದ್ರೆ ಏನೋ ಮೇಲೆ ಪ್ಲಾಸ್ಟಿಂಗ್ ಹಾಕೊಂಡು ಬದುಕ್ಬೋದು. ಹಾಗೆ ನಾವು ಜೀವನ ಎಲ್ಲ ಅನುಭವಿಸ್ಬೇಕು ಅಂತಕ್ಕಂತಹ ಲೆಕ್ಕಾಚಾರಕ್ಕಿನ್ನ ತಿಳ್ಕೊಂಡು ಬದುಕೋದಾಗ ಏನಾಗುತ್ತೆ, ಇಲ್ಲಪ್ಪ ಏನೋ ಅನ್ಕೊಂಡೆ ಸದ್ಯ ಏನೋ ಬಚಾವಾದೆ, ಸಾಕಲ್ಲ ಜೀವನ. ಈಗ ನಮಗೆ ಆಗೋದೇ ಇಲ್ಲ, ದುಡ್ಡು ಬೇಕು, ಏನು ಮಾಡೋದು ಅಂತ ಯೋಚನೆ ಮಾಡ್ತಾರೆ, ಯಾವುದೋ ಫೋನ್ ಬರುತ್ತೆ, ಯಾರೋ ಹೇಳ್ತಾರೆ, ದುಡ್ಡು ಸಿಗತ್ತೆ, ಅಬ್ಬಾ ಖುಷಿ ಆಯಿತು, ಈ ಥರ ನಡೆಯುತ್ತಲ್ವಾ? ಖಂಡಿತ ಗುರುಗಳೇ, ಹೌದು ಅಲ್ವಾ? ಭಗವಂತ ದೇವರ ಗುಡಿಯಲ್ಲಿ ಕೂತು ಕಾಯ್ತಾ ಇಲ್ಲ, ಮನುಷ್ಯ ರೂಪದಲ್ಲಿ ಬಂದು ನಿಮ್ಮ ಹತ್ರ ಮಾತಾಡ್ತಾರೆ. ರೋಡಲ್ಲಿ ಯಾರೋ ಬಿದ್ದರೆ ಯಾರೋ ಬಂದು ಎತ್ತುತ್ತಾರೆ, ಅವರು ನಮ್ಮವ್ರು ಯಾರೂ ಅಲ್ಲ, ಆ ಭಗವಂತನೇ ಅವರು. 100ಕ್ಕೆ 100. ಹೌದಲ್ಲ? ಈ ಸನ್ನಿವೇಶನ ತಿಳ್ಕೊಂಡು ನಾವು ಭಗವಂತನಿಗೆ ಎಷ್ಟು ಜಾಗವನ್ನು ಕಲ್ಪಿಸ್ತಾ ಇದ್ದೀವಿ ಅಂತಕ್ಕಂಥ ಸತ್ಯ ನಮ್ಗೆ ಅರ್ಥನೇ ಆಗ್ತಾ ಇಲ್ಲ. ಓಕೆ. ಹೌದಲ್ವಾ? ನಾನು ಅಂತಕ್ಕಂಥದ್ದನ್ನೇ ಹೇಳ್ಕೊಂಡು ಹೋಗ್ತಾ ಇದ್ದೀವಿ ಹೊರತು ಎಲ್ಲವೂ ಅವನದೇ, ಎಲ್ಲವೂ ನಿನ್ನದೇ ಅನ್ನೋದನ್ನು ಯಾವಾಗ ನಾವು ಸಂಕಲ್ಪ ಮಾಡೋದು? ಅಂದ್ರೆ ಕೆಲವು ಒಂದು ಯಾವುದೋ ಒಂದು ಹಂಗಾದ್ರೆ ನಾನು ಅನ್ನೋದು ಜಾಸ್ತಿ ಆಯ್ತು, ಅದಕ್ಕೆ ಇಷ್ಟೊಂದು ಸಮಸ್ಯೆಗಳ? 100%. ಈಗ ಅಮ್ಮ ಇಲ್ಲಿ ವಿಷಯ ಏನಾಗಿದೆ ಅಂದ್ರೆ, ನಮ್ಮ ದೇಹ ಮೂಳೆ ಮಾಂಸದಲ್ಲಿ ತುಂಬಿರ್ತಕ್ಕಂಥ ಒಂದು ಆಕೃತಿಯಾಗಿದೆ, ಹೌದಾ? ಈಗ ಇದಕ್ಕೆ ನಾವು ಏನು ತುಂಬುತ್ತಾ ಇಲ್ಲ, ಹೇಗೆ ಬಂದಿದೀವಿ ಹಾಗೇ ಇದ್ದೀವಿ, ಹೌದಾನೆ? ಏನಾದ್ರು ತುಂಬಬೇಕಲ್ವಾ? ಚೈತನ್ಯ ಅಂತಕ್ಕಂಥ ಒಂದು ಶಕ್ತಿಯನ್ನ, ದೈವಿಕವಾದ ಶಕ್ತಿಯನ್ನ ಎಲ್ಲಿಂದ? ಹೃದಯದ ಮೂಲಕವಾಗಿ ತುಂಬಬೇಕು. ನಾವು ಹೃದಯನ ಮರ್ತೇ ಬಿಟ್ಟಿದ್ದೀವಿ. ಅದು ನೋವು ಬಂದಾಗ ಯಾಕೋ ಸ್ವಲ್ಪ ನೈತದೆ ಅಂತ ಹೇಳ್ತಾರೆ ಅಷ್ಟೇ, ಅಲ್ಲಿವರೆಗೂ ಅದ್ರ ಬಗ್ಗೆ ಗಮನನೇ ಇಲ್ಲ, ಹೌದಲ್ಲ? ಹಾಗೆ ನಮ್ಮ ಹೃದಯವನ್ನು ಶುದ್ಧೀಕರಣ, ಹೃದಯ ಚೆನ್ನಾಗಿ ಇಟ್ಕೊಂಡ್ರೆ ಸಾಕು ಅಂತ ಮಾತಾಡ್ತಾರೆ, ನಗು ಬರುತ್ತೆ. ಹೆಂಗೆ ಹೇಳ್ತಾರೆ, ಯಾವುದ್ರಿ ಶುದ್ಧಿ ಮಾಡೋದು ಹೃದಯನ ಹೆಂಗೆ ಇಟ್ಕೊಳಕ್ಕಾಗತ್ತೆ? ಕೆಲವರು ಹೇಳ್ತಾರಲ್ಲಮ್ಮ, ಇದು ಚೆನ್ನಾಗಿರಬೇಕು, ಇಲ್ಲಿ ಚೆನ್ನಾಗಿರ್ಬೇಕು ಅಂತಾರೆ. ಹೆಂಗೆ ಚೆನ್ನಾಗಿರುತ್ತೋ ಅವ್ರನ್ನೇ ಕೇಳಿದ್ರೆ ಅವ್ರಿಗೂ ಪ್ರಶ್ನೆ ಹೇಳೋಕ್ಕಾಗಲ್ಲ, ಅವ್ರು ಏನೋ ಹೇಳೋಕ್ಕೋದ್ರೆ ಸುಮ್ಮನೆ ಆಗ್ಬೇಕಷ್ಟೆ. ಚೆನ್ನಾಗಿರಕ್ಕೆ ನಾವೇನು ಪ್ರಯತ್ನ ಮಾಡ್ತಾನೆ ಇಲ್ಲ. ಮಾಡಿದ್ದೀವಿ ಅಂತೀಯಮ್ಮ? ಕೆಲವರಷ್ಟೇ, ಕೆಲವರು ಬೆರಳೆಣಿಕೆ ಮಂದಿ. ಅಂದರೆ ಅದನ್ನು ಮಾಡೋದಾ ಇದರಲ್ಲಿ ಇರ್ತಾರೆ. ಮಾಡಬೇಕು ಅನ್ನೋ ವಿಚಾರನೇ ಗೊತ್ತಿಲ್ಲ ಅಂತ, ಬೇಸಿಕ್ ನಾಲೆಜ್ನ ಹೇಳೋದು. ಸೊ ಇದರಿಂದ ಏನಾಗುತ್ತೆ, ಜೀವನನೇ ಕಳೆದೋಗ್ಬಿಡ್ತೀವಿ, ನಾವೇನು ಮಾಡೋಕ್ಕೆ ಆಗಿಲ್ಲ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.